ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಮನೆಯವರಿಬ್ಬರು. ಯಾಕೆಂದರೆ ಒಂದು ಫಂಕ್ಷನ್ ಇತ್ತು, ಅದು ಮುಗಿಸ್ಕೊಂಡು ಹಾಗೆ ಇವ್ರ ಫ್ರೆಂಡ್ ಫ್ಯಾಮಿಲಿ ಮೈಸೂರಿಂದ ಬಂದಿದ್ದಾರೆ. ಅವರು ನಾವು ಜೊತೆ ಸೇರಿ ಶ್ರೀ ಮುರುಘಾ ರಾಜೇಂದ್ರ ಮಠಕ್ಕೆ ಹೋಗೋಣ. ಅಲ್ಲಿ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತು ಒಳಗಡೆ ಮ್ಯೂಸಿಯಂ ಇದೆ, ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಈ ರೀತಿ ಅಂದ್ಕೊಂಡ್ವಿ. ಸೊ ಆದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಗೆ ಹೋಯಿತು. ಸೊ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಾವು ಪ್ಲ್ಯಾನ್ ಮಾಡಿದ್ದು ಹೋಗಬೇಕು ಅಂತ. ಹಾಗಾಗಿ ನಾವು ಹೋಗಿ ಬಂದಿದ್ದೀವಲ್ಲ, ಅದಕ್ಕೋಸ್ಕರ ಸ್ಟಾರ್ಟಿಂಗೇ ಹೇಳಿದೆ. ಈಗ ಈ ಸ್ಯಾರಿನ ಹಾಕಿದ್ದೀನಿ, ಡಾರ್ಕು ಗ್ರೀನ್ ಕಲರು, ಮತ್ತು ಅದಕ್ಕೆ ಒಂಥರ ಬರ್ಗಂಡಿ ಕಲರು ಬ್ಲೌಸ್ ಬರುತ್ತೆ, ಮತ್ತು ಕಾಂಬಿನೇಷನ್ ಬಂದುಬಿಟ್ಟು ಇದು ಸಿಲ್ವರ್ ಇದರಲ್ಲಿದೆ, ತುಂಬ ಚೆನ್ನಾಗಿದೆ. ಸೊ ಕಾಂಬಿನೇಷನ್ ಎಕ್ಸಲೆಂಟ್ ಅಂತಂದು ಹೇಳ್ಬೋದು. ಹಾಗೆ ಇಲ್ಲಿಂದ ಈಗ ಹೋಗ್ತಾ ಇದ್ದೀವಿ ನೋಡಿ. ನನಗೆ ಆ ಫ್ಯಾನ್ಸ್ ಕಂಡಿದ ತಕ್ಷಣ ಇನ್ನೇನು ಚಿತ್ರದುರ್ಗ ಎಂಟ್ರಿ ಆಯಿತು ಅನ್ನೋ ಥರ ಒಂದು ಫೀಲು. ಯಾವಾಗಲೂ ಅಷ್ಟೇ, ಆವಾಗ ನಾವು ಚಿಕ್ಕವರಿದ್ದಾಗ ಇಲ್ಲ ಹಾಸ್ಪಿಟಲ್ ಎಲ್ಲಾದರೂ ಹೋಗ್ಬೇಕಂದ್ರೆ ನಾವು ಚಿತ್ರದುರ್ಗಕ್ಕೆ ಬರ್ತಾ ಇದ್ದಿದ್ದಾಗ, ಸೊ ಹಂಗಾಗಿ ಫ್ಯಾನ್ಸ್ ಎಲ್ಲ ನೋಡ್ತಾ ಇರ್ಬೋದು, ಎಷ್ಟೊಂದು ಫ್ಯಾನ್ಸ್ ಇದೆ ಆ ಸೈಡ್ ಈ ಸೈಡ್ ಎಲ್ಲನೂ. ಸೊ ಇನ್ನೇನು ಎಂಟ್ರಿ ಆದ್ವಿ, ಇನ್ನೊಂದು ಸ್ವಲ್ಪ ದೂರದಲ್ಲೇ ಸ್ವಲ್ಪ ಫಂಕ್ಷನ್ ಇದೆ, ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತೀವಿ. ಅದಂತೂ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಫಂಕ್ಷನಿಂದ ಬಂದ್ವಿ ನೋಡಿ ಶ್ರೀ ಮುರುಘಾ ರಾಜೇಂದ್ರ ಸ್ವಾಮಿ ಮಠಕ್ಕೆ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇದು ಫಸ್ಟ್ ಟೈಮ್ ನಾವು ಬಂದಿರೋದು. ಚಿತ್ರದುರ್ಗ ಹತ್ರ ಇದ್ರೂ ಯಾವತ್ತೂ ಇಲ್ಲಿಗೆ ಬಂದಿರಲಿಲ್ಲ ನಾನು. ನಮ್ಮ ಮನೆಯವರು ಮತ್ತು ಅವರು ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ, ಆದರೆ ನಾನು ಬಂದಿರಲಿಲ್ಲ. ಸೊ ಹಂಗಾಗಿ ನೋಡಬೇಕು ಅಂತ ಮುಂಚೆಯಿಂದಲೂ ಚಿತ್ರದುರ್ಗದ ಬೆಟ್ಟ ನೋಡಿದ್ದೀನಿ, ಆದರೆ ಇದು ನೋಡಿರಲಿಲ್ಲ. ಸರಿ ಅಂತಂದು ಹೇಳ್ಬಿಟ್ಟು ಈಗ ಎಂಟ್ರೆನ್ಸಲ್ಲಿ ಬಂದುಬಿಟ್ಟು ಈಗ ಕಾರು ಸೈಡ್ಗೆ ಹಾಕ್ಬಿಟ್ಟು ಆಮೇಲೆ ಇಲ್ಲೇ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು, ಐಸ್ ಕ್ರೀಮು ವಾಟರ್ ಎಲ್ಲ ತೊಗೊಂಡು ನಿಂತಿದ್ವಿ. ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಹುಡುಗ ನೋಡಿ ಹೆಂಗೈತೆ ಕೂಡ ಒಂದು ನಿಮ್ಮ ಹುಡುಗಿ ಚೆನ್ನಾಗೈತೆ ಲುಕ್ಕು ಅಲ್ಲ, ಇವನು ಚೆನ್ನಾಗೈತಾನೆ. ನನ್ನ ಗುರ್ತಿಡಿತಾರಂತ ಫಸ್ಟ್. ನೋಡಮ್ಮದ ನಿಮ್ಮ ಮನೆಯವ್ರನ್ನ ಗುರ್ತಿರ್ದೇವೆ ಫಸ್ಟ್. ಅಕ್ಕ ಕರ್ಗಿದ್ರು ನನ್ನೇ ಗುರ್ತಿಡಿತಾರ ಎಲ್ಲರೂ. ಮತ್ತೆ ಕರ್ಗಿರೋದೇ ಬಿರಿನ್ ಕಾಣೋದು. ಮೈಕ್ ತಗೊಂತೀವಿ, ಮಾತಾಡ್ತೀಯ ಆತನ. ಇತ್ತಾಗ ಬಾರ ಸುಮ್ಮನೆ ಪಾಪ. ಏನು ಸ್ಮೂತ್ ಅಲ್ಲಿ ಹುಡುಗಿ, ಏನು ಸ್ಮೂತ್ ನೋಡ. ಅಟ್ಲಾ ಒಂದು ನಿಮಿಷ. ಸ್ವಲ್ಪ ಜನ ಮಾತಾಡ್ಸ್ತಾರೆ, ಬಂದು ಸ್ವಲ್ಪ ಜನ ಮಾತಾಡ್ಸಲ್ಲ, ಸ್ವಲ್ಪ ಭಯ ಪಡ್ಕೊಂಡು ಹಂಗೆ ಹೋಗ್ತಾರೆ. ಅಂದರೆ ಪಾಪ ವೇರಿಯೇಷನ್ ಚೆನ್ನಾಗಿ ಮಾಡ್ಕೊಡ್ತಾರೆ. ಅಣ್ಣ ವಿಡಿಯೋ ಶೂಟ್ ಆಯ್ತಲ್ಲ, ವಿಡಿಯೋ ಶೂಟ್ ಆಯ್ತಲ್ಲ, ಕೊಡ್ತಾರೆ ನೋಡಿ. ಬಾರ, ಇಲ್ಲಿ ಚಿಂಪಾಂಜಿ ಐತೆ ಇವಾಗ. ಅದೇನು ಬಾಯಿ ಎಂತ ಬರ್ರಿ 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 ಬರ್ರಿ. ಲೈಟ್ వేస్తారు ಮನೆ ನೈಟ್. ಅಗಳು ರಿಯಲ್ ರಿಯಲ್ ಆನೆ ಬಂದ್ಬಿಡ್ತಲ್ಲೋ ನೀನು ಬಂದಿರೋದಕ್ಕೆ.
ಹತ್ರಕ್ಕೆ ಹೋಗು. ಗಾಡಿ ಆಗೈತಿ ಫಸ್ಟ್ ಟೈಮ್ ರಿಯಲ್ ಆನೆ చూసిండేది నేను. అట్లే ಎಂಟು చూసిండేది ఏంది మా రంగసంద్రంలోకి రాజా ఇవి ಹೆಂಗಿತ್ತವ ಅಲ್ಲಿ ಇನ್ನೊಂದು ಬರ್ತೈತೆ. ಅವ್ರು ನೋಡಲ್ಲಿ ಓಡೋದು ಮೇಕೆ ಮಗಳ ಕದಿ ನಿಲ್ಸ್ಕೊಂತಾರೆ. ಜಿಮ್ಮು ಜಿಮ್ಮು ತಲೆ ಹಿಂದೆ ಇಟ್ಕೋಬೇಕು. ತಲೆ ಒಂದಿಡ. ಹಾ ತಲೆ ಒಂದಿಡ. ಅರೆ ಹಾ ಬಿಡ ನಿಧಾನ వచ్చినే. వచ్చింది. దానికన్నా జాతులు ఉంటాయి కదా, వేరే వేరే జాతులు. ಮಂಗನಿಂದ ಮಾನವ ಊನಪು ರಜಾ ಇಂಗ್ಲೀಷ್ ಮೀಡಿಯಮ್ ಅಮ್ಮದು ಅದಕ್ಕೆ ಮತ್ತು ನೋಡು ನಾವು ಮಂಗನಿಂದ ಮಾನವ ಅಂದರೆ ಆಮೇಲೆ ಎರಡನೇ ಸ್ಟೆಪ್ಪು, ಆಮೇಲೆ ಮೂರನೇ ಸ್ಟೆಪ್ಪು, ನಾಲ್ಕನೇ ಸ್ಟೆಪ್ಪು, 5, 6 ಲಾಸ್ಟ್ ಮನುಷ್ಯನು. ಲಾಸ್ಟ್ ನಿಮ್ಮ ಅಪ್ಪ ಯಾಗವನೆ. ಸಾಂಪ್ರದಾಯಿಕ ನೃತ್ಯ. ಯಾರೋ ನಿನ್ನೆ ನೋಡ್ತಾನಲ್ಲಿ ಬಾಯ್ ತಕೊಂಡು. ಎಂಕಿವ್ಗೆ ಎಂಕೆ ಅಲ್ಲ, ಅವಿ ಬರ್ಸಿಲಿಂದ ಹಾಂ ಅಲ್ಲಿಗೆ ಹೋಗ್ಬೇಕು. ಅವ್ನಿಗೆ ಕೊಡು 20 ರೂಪಾಯಿ ಕೊಟ್ಟು. ಇವಾಗ ಹಿಂಗೆ ಸುಡ್ಲಿ ತಿಂತಿದ್ನಪ್ಪ ಅವಾಗ. ಬರ್ಸಿ ಮಾಡ ಬಾ ಇಲ್ಲಿ ಅರಸ್ತಾ ಇದಾವ. ಬಾ ಸಿಂಹ ಹುಲಿ ಹಾಂ ಈಗ ಕತ್ತಿಗಳಾಯ್ತು ನೋಡಿಲ್ಲಿ. ನೋಡಲಿ ಹುಲಿ ಸಿಂಹ ಅರಸೋದು ಎಲ್ಲಿ ನಿಮ್ಮ ತಾತ ಮನ್ಕಣ ನೋಡ. ನೋಡಿಲ್ಲ ಏಯ್ ಗೊರಕೆ ಆಗ್ತಾನೆ ಅಜ್ಜ ಎದ್ದಳಜ್ಜ ಎದ್ದಳಜ್ಜ ಗೊರಕೆ ಹಾಕಿ. ಕ್ರಿಸ್ತಪೂರ್ವ 6ನೇ ಶತಮಾನ ಆಸೆಯನ್ನು ಜೀವಿಸಲು ಬಿಡು. ಪೂರ್ವ 6ನೇ ಶತಮಾನ ಆಸೆಯೇ ದುಃಖಕ್ಕೆ ಮೂಲ. ಗೌತಮ ಬುದ್ಧ ಕ್ರಿಸ್ತಪೂರ್ವ 6ನೇ ಶತಮಾನ ಆಸೆ. ನೋಡಿಲ್ಲಿ ಮನೆಯಾಗ ಇದ್ದಂಗೆ ಇದಾರೆ ನೋಡ. ಅಲ್ಲಿ ಬಾಕಲ್ ತಗ ನಿಂತ್ಕೊಂಡೈತೆ. ಫ್ಯಾನ್ಸಿಗೆ ಒಂದಪ್ಪ ನಿಂಕಿಲ್ಲ ಅಂತ ಒಳ್ಳೆ. ಅದು ನೋಡ ಅವು ಡಣ್ಣ ಅಂತತಿಲ್ಲಿ. ಇಲ್ಲಿ
ಏನ ಆನೆ ಕಟ್ಟಿ ಎಳಸ್ತಾ ಇದಾರೆ ಮಾಡಿದ್ರೆ ಶಿಕ್ಷೆ ಕೊಡೋದಕ್ಕಿದು. ಓನಫು ಯಾವುದೇ ಕಾರಣಕ್ಕೂ 5 ಗಂಟೆ ಅಂಬಿಗರ ಚೌಡಯ್ಯ. ಅట్లా రియల్ వీడియో కంటూ రియల్ ಮನುಷ್ಯಂಡು ಇದೇನು ಕೋಟೆ ಇದು? ಮನಿಗಳು ಅವಾಗ ಇಂಥವೇನಪ್ಪ ರಾಜಾ. ಅವರು ಪೂಜೆ ಮಾಡೋದ ಅಲ್ಲೋ ಮನಿಗಳು ಅವಾಗ ಹಿಂಗೆ ಬಿದ್ದಿದ್ದು. ಹಾಂ ಅದೇ 680 ಅಡಿ ಆಗಿದೆ. ಕಳಿಸ್ಕೊಡ್ತೀನಿ. ಇಲ್ಲ ಬೆಳಿಗ್ಗೆ ಅರ್ಧ ಮಾಡೋಕ್ಕಾಗಲ್ಲ. ಕುಂಬಾರ ಗುಂಡಯ್ಯ. ಬೇರೆದಾದ್ರೂ ಅರೇಂಜ್ ಮಾಡ್ತೀನಿ. ಕುಂಬಾರ ಅಕ್ಕಸಾಲಿಗ ಅಳಿನ ಹಾಳ ಕಲ್ಲೆ ಕಾತಿಲ್ಲ. ಅರೆ ಎಷ್ಟು ಜನ ಕುತ್ಕೊಂಡಿದ್ಯಾ? ಕುಂಬಾರ ರಾತು ಕಂಬಾರ ಇದು. ಅವಜಿನ ಚೆನ್ನಾಗಿಲ್ಲನೋ ಬಂದಾರ ಹೇಳು. ಕೇಗೆ ನೋಡಿ ಅವ್ನಿಗೆ ಗುಳಿಗೆ ಹಾಕ್ತಾ ಇದಾರಲ್ಲಿ ಅನ್ನೋ ಒಂದು ಅಕ್ಮಾದೇವಿ. ಈಗ ಮಗ್ಗ ಆಯ್ತು ಇಲ್ಲಿ. ಮರಳು ಶಂಕರ ದೇವ. ಇನ್ನು ಉದ್ರಿಲ್ಲ. अरे हीरो ಇಲ್ಲಿ ನಿಮ್ಮ ಅಂಕಲ್ ಇಲ್ಲಿ ಫೋಟೋ ತೆಗಿತಾವ್ರೆ. ಎಲ್ಲ ಕೂತ್ಕೊಂಡವ್ರೆ. ಗಿರೀಶ್ ಕಾರ್ನಾಡು ಹೋಗೋಳು ಯಾ ಪೇನ್ ಲಾಸ್ಟ್ ಶ್ರೀರಾಮ್ಕರ್ ಅಂತ ಬಾಗ್ಬೇಕು ಸರಿ ಮಾಸ್ತಿ ಅಂತ ಗಂಗಾಧರ್ ಸರ್ವಪಲ್ಲಿ
ಭಗತ್ ಸಿಂಗು ಚಂದ್ರಶೇಖರ್ ಆಜಾದ್. ಉಕ್ಕಿನ ಮನುಷ್ಯ. ಈಗಲೇ ಮಾತಾಡ್ತೀನಿ. ನೋಡಲ್ಲ ಮಾತಾಡಲ್ಲ, ಅದೇ ಇದು. ಹಾಂ, ಹೌದು, ಕಾಲ ತೆಗಿ. ಮಿಲಿಟ್ರಿ ಸೈನಿಕ. ನಿಂದು ಅಲ್ಲ, ನೋಡಿದ್ರಲ್ಲ, ಇಡೀ ಪಾರ್ಕ್ ಫುಲ್ ಓಡಾಡಿದ್ವಿ. ಮ್ಯೂಸಿಯಂ ಹತ್ರನೂ ಹೋಗಿದ್ವಿ. ಆದರೆ ಮ್ಯೂಸಿಯಂ ಒಳಗೆ ನಾವು ಕ್ಯಾಮ್ರಾನ ಅಲೋ ಮಾಡಲಿಲ್ಲ, ಹಂಗಾಗಿ ನಾವೇ ನೋಡ್ಕೊಂಡು ಬಂದ್ವಿ. ಆ ಕಡೆ ಇನ್ನೂ ಮಕ್ಕಳದ್ದು ಗೇಮ್ಸ್ ಆಡೋದೆಲ್ಲ ಇತ್ತು. ಆ ಕಡೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಇನ್ನು ಟೈಮ್ ಆಗುತ್ತೆ ಅಂತಂದು ನಾವು ಬೆಳಿಗ್ಗೆ ಅಕ್ಷಯ ತೃತೀಯ ದಿನದ ಇದೆಲ್ಲ ವ್ಲಾಗು. ಬೆಳಗ್ಗೆ ನಾವು 7 ಗಂಟೆಗೆ ಮನೆ ಬಿಟ್ಟಿರೋರು, ಸಂಜೆ ನಾವು ಮನೆ ಸೇರ್ಕೊಳ್ಳೋದಕ್ಕೆ 10:30 ಆಗೋಯ್ತು. ಯಾಕಂದರೆ ಅಷ್ಟೊಂದು ಫಂಕ್ಷನ್ಸು ಮತ್ತು ನಾನು ಅದು ಗೋಲ್ಡ್ ಇಯರಿಂಗ್ಸ್ ಎಲ್ಲ ತೊಗೊಂಡಿದ್ದು ಅದೆಲ್ಲನೂ. ಸೊ ಅದಕ್ಕೋಸ್ಕರ ತುಂಬ ಇದಾಯಿತು. ನಾನು ಹೇಳ್ತೀನಿ ನೆಕ್ಸ್ಟು ವ್ಲಾಗ್ಸಲ್ಲಿ ನಾನು ಏನು ತೊಗೊಂಡೆ ಏನು ಅಂತಂದು ಶೇರ್ ಮಾಡ್ಕೊತೀನಿ, ಎಷ್ಟು ಗ್ರಾಮ್ ಇದೆ, ಎಷ್ಟಾಯಿತು ಅನ್ನೋದೆಲ್ಲನೂ. ಇಲ್ಲಿಂದ ಈಗ ಮ್ಯೂಸಿಯಂ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲರೂ. ಕ್ಯಾಮ್ರಾ ಅಲೋ ಇರುತ್ತೆ ಅಂದ್ಕೊಂಡೆ, ಆದರೆ ಕ್ಯಾಮ್ರಾ ಅಲೋ ಇಲ್ಲ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ನಾವೇ ಸುಮ್ಮನೆ ನೋಡ್ಕೊಂಡು ಬಂದ್ವಿ. ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಡೋ ಪ್ಲೇಸ್ ಇತ್ತು, ಆದ್ರೂ ಮುಂದೆ ಹಂಗೆ ಹೋದ್ವಿ. ಅಲ್ಲಿ ಸೈಡಲ್ಲಿ ಬಿಟ್ಬಿಟ್ಟು ಮತ್ತೆ ಟಿಕೆಟ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಒಳಗಡೆ ಹೋಗೋಣ ಅಂತಂದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು, ಆ ಬೊಂಬೆಗಳು ಅವೆಲ್ಲ ನೋಡಿ. ಸೊ ತುಂಬ ಇಷ್ಟ ಆಯಿತು ನನಗಂತೂ ಇಲ್ಲಿ. ಇಲ್ಲಿಂದ ಈಗ ನೋಡಿ ಮ್ಯೂಸಿಯಮ್ಮೇ ಇದು, ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ವೀರಗಲ್ಲು ಅವೆಲ್ಲ ತುಂಬ ಶಿಲೆಗಳು, ತುಂಬ ಹಳೇವೇಳ್ರಿ. ಸೊ ಶತಮಾನಗಳ ಹಿಂದೆನೇ ಇರೋವಂಥವು ಅದೆಲ್ಲ ಇಟ್ಟಿದ್ದಾರೆ. ನೋಡ್ಬೋದು, ಮಕ್ಳಿಗೂ ತೋರಿಸ್ಬೋದು, ನಾವು ನೋಡ್ಬೋದು. ತುಂಬ ಎಂಜಾಯ್ಮೆಂಟ್ ಇರುತ್ತೆ. ನೀವು ಯಾರಾದರೂ ಸುತ್ತಮುತ್ತ ಇರೋರಾದರೆ ಒಂದ್ಸಾರಿ ಇಲ್ಲಿಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ದೂರದಿಂದ ಆದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು. ಬೆಟ್ಟನೂ ಮತ್ತು ಇದು ಒನ್ ಡೇ ಟ್ರಿಪ್ ಮಾಡ್ಕೊಂಡು ಬಂದರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.